ಗೌಡ್ರೆ ಈ ಸಲ ಐತಲ್ಲ ಎಲೆಕ್ಷನ್ ಇಲ್ಲ ಅಂತಿಲ್ಲ ನೀವು ನಿಮಗೆಲ್ಲಾ ಓಟ್ ಹಾಕಿಸಿ ಎಲ್ಲಾ ಊರ್ ಮಂದಿದೆಲ್ಲ ಹೇಳಿ ನಿಮಗ್ ಓಟ್ ಹಾಕಿಸಿ ಗೆಲ್ಲಿಸ್ತೀನ್ರಿ. ನೀ ಒಟ್ಟ ರೊಕ್ಕದ ಬಗ್ಗೆ ಚಿಂತೆ ಮಾಡ್ಬೇಡ. ರೊಕ್ಕ ಎಟ್ರ ಖರ್ಚಾಗ್ಲಿ ಈ ಸಲ ಮಾತ್ರ ನಾನ ಗೆಲ್ಲಬೇಕ. 100% ನಿಮ್ಗ ಗೆಲ್ಲಿಸ್ತೀನ್ರಿ. ನಮಸ್ಕಾರ ರೀ ಮಾಮಾರ. ಮಂಜಪ್ಪ ಹೇಳ್ರಿ. ನನ್ನ ಕೆಲಸ ಐತಿಲ್ಲ, ನೀನ್ ನಡಿ. ನಾನು ಹಿಂಗ ಆಮೇಲೆ ಬಿಟ್ಟಕ್ಕನಿ. ಆಯ್ತು ನಡಿ. ನಮಸ್ಕಾರಪ್ಪ ಮಲ್ಲಪ್ಪವ. ಏ ಮಲ್ಲಪ್ಪವ ನಮಸ್ಕಾರ. ನನಗಲ್ಲೇ ಅಂತೀಯ ಮಗನ, ಎಟ್ಟಲೆ ಸೊಕ್ಕ ನಿನಗ. ಯಾರಿಗ ಮಗನ ಅನ್ನಕತ್ತೆ ನೀನ? ನಿನಗ ಹೇಳಕತ್ತೇನ್ಲೇ ಮಗನ, ನನಗಲ್ಲೇ ಅಂತೀ. ನನ್ನ ನಮಸ್ಕಾರಕ್ಕ ನಾ ಮರ್ಯಾದೆ ಇಲ್ಲ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಮರ್ಯಾದೆ ಬೇಕ ನಿನಗ? ಲೇ ಮಗನ, ಇವತ್ತಲ್ಲ ನಾಳೆ ಈ ಊರಿಗೆ ಲೀಡರ್ ಆಗವದೇನೆ. ನಾ ಅಂದ್ರೇನು, ನನ್ನ ಲೆವೆಲ್ ಅಂದ್ರೇನಲ್ಲ ಮಗನ. ನಾಳೆ ನೀ ಬಂದು ನನ್ನ ಕಾಲು ಹಿಡಿಬೇಕಾಕತಿ. ಯಾತ್ರ ಇರ್ಲಿ, ಪುಸ್ತಕ ನನ್ನ ಬದನಿಕಾಯ. ನಿನ್ನ ಪುಸ್ತಕ ಕಟ್ರನಾಗ ಹೋಗೋದೇನ ಮಗನ. ಲೇ 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 ನನ್ನ ಸರಸ್ವತಿಗೆ ಅವಮಾನ ಮಾಡಿ ನೀನ ನೋಡ, ಇವತ್ತು ನಿನಗೆ ಪಾಠ ಕಲಿಸೇ ಬಿಡ್ತೇನೆ. ಕಲ್ಯ ನನ್ನ ಸರಸ್ವತಿಗೆ ಅವಮಾನ ಮಾಡಿ ಅವಮಾನ ನಿಂದಟ್ಟಾಲೇ ಮರ್ಯಾದೆ ಹೊಕ್ಕತಿ ಮಗನ. ಇವತ್ತು ನಿನಗೆ ಪಾಠ ಕಲಿಸೇ ಬಿಡ್ತೇನೆ. ನನ್ನ ಮರ್ಯಾದೆ ಹೊಕ್ಕತಿ ಬಿಡ ಮಗನ. 4 ಮಂದಿಯಾಗ ನನ್ನ ಮರ್ಯಾದೆ ಏನಕ್ಕಂತೆ ಕಚ್ಚಿ ಬಿಡಲೇ. ಇವತ್ತು ಹಿಂಗ ಬಿಟ್ರೆ ನೀ ಬಾಳ ಹಾರ್ಯಾಡ್ತಿ. ನೀನ ಕಚ್ಚಿ ಬಾಳ ಹಾರ್ಯಾಡ್ತಿ. ಬಿಡೋದಲ್ಲ. ಕಲ್ಲಪ್ಪನವರ ಗೌಡ್ರು ಜಗಳ ಮಾಡ್ತಾರೆ. ಮಂಜಾನಾಗ ಹೇಳ್ತೀನಿ ತಡಿ. ನಾನು ಪುಸ್ತಕದ ಬದನೆಕಾಯ, ಪುಸ್ತಕದ ಮಹತ್ವ ನಿನಗೆ ತಿಳಿಸ್ಕೊಡ್ತೇನೆ ಇವತ್ತ. ನಿನ್ನ ಲೀಡರ್ ಆಗಾಕ ಬಿಟ್ರ ನೀನು ಊರಿಗೆ ಊರ ಮಾರಿ ಬರೋ ಮಗ ನೀನ. ಆ ಮಾವ ಅಂತೇಳಿ ಮರ್ಯಾದೆ ಕೊಟ್ಟು ನೋಡು, ಅದು ನನ್ನ ತಪ್ಪಾಗೈತಿ. ಇವತ್ತ ಪುಸ್ತಕದ ಜ್ಞಾನ ಏನನ್ನೋದು ತಿಳಿಸ್ಕೊಡ್ತೇನೆ ನಿನಗ. ಅಣ್ಣ ಕಲ್ಲಪ್ಪಜಾರ ಮಲ್ಲಪ್ಪಜಾರ ಜಗಳ ಮಾಡತ್ತಾರ್ಲಿ. ಒಂದ್ ನಿಮಿಷ ವಾಪಸ್ ಮಾಡಿದ್ರಿ. ಏನಾತಮ್ಮ? ಕಲ್ಲಪ್ಪನಾರ ಮಲ್ಲಪ್ಪಜಾರ ಜಗಳ ಮಾಡತ್ತಾರ್ಲಿ. ಎಲ್ಲಿ? ಅಲ್ಲಿ ನಡಿ ಹೋಗುಣ. ಬೇಡ ಬಿಡಲೇ. ನೋಡ್ರ ಏನಿದೆ? ನನ್ನ ಕೂಡ ಜಗಳ ಅಹಂಕಾರ ತಕ್ಕಬೇಕ. ನನ್ನ ಅಹಂಕಾರ ಅದು. ನನ್ನ ಮರ್ಯಾದೆ ಇವತ್ತು ನಿನ್ನ ಅಹಂಕಾರ ಅಂದ್ರೆ ಬಿಡ್ತೇನೆ ನೀವು ಸುಮ್ಮನೆ ನಿಂತಿರಲ್ಲ. ಒಂದ್ 4 ಕಟ್ಟ ಹಾಕ್ರಿ ನೋಡ್ರಿ ಇವ್ನ. ಹಾಕ್ರಿ ಒಂದ್ 4. ಮಂಜಣ್ಣ ನೀನ್ ಜಗಳ ಹಚ್ಚದ್ ನೋಡಕ್ ಹೋಗ್ಬೇಡ, ಫಸ್ಟ್ ಜಗಳ ಬಿಡಿಸೋದ್ ನೋಡು. ನೀ ಏನ್ ಜಗಳ ಬಿಡಿಸ್ಯೋ? ಯಾರನ್ ತಿಳ್ಕೊಂಡಿ? ಗೌಡ್ರ ಜೊತೆ ಜಗಳ ಬಿಡ್ರಿ. ನಿನ್ಗೇನ್ ಗೊತ್ತೈತಿ? ಇರ್ಲಿ ಮಂಜಣ್ಣ ಇರ್ಲಿ. ಕಲ್ಲಪ್ಪನವ್ರ ಯಾರನ್ ತಿಳ್ಕೊಂಡಿ? ಗೌಡ್ರ ಗೌಡ್ರವ್ರ ಇರ್ಲಿ, ಗೌಡ್ರ ಇರ್ಲಿ. ಅವ್ರ ಜೊತೆ ಜಗಳ ಜಗಳ ಮಾಡ್ಬೇಕಿಲ್ಲ. ಇರ್ಲಿ ದೋತ್ರ ಹಾಕ್ರಿ. ಕಲ್ಲಪ್ಪನವ್ರ ಮಲ್ಲಪ್ಪ ಗೌಡ್ರ 2 ನಿಮಿಷ ನಿಲ್ರಿ. ಏನಾಗೈತಿ ನನಗೆ ಹೇಳ್ರಿ. ನಾ ಹೇಳ್ತೇನ್ರಿ. ಆ ಕಡೆಯಿಂದ ಬರ್ತಾ ಇದ್ರಿ ಮಾವನ್ನು ಸಲಿಗೆಯಿಂದ ನಾ ಅಲ್ಲಿ ಪುಸ್ತಕ ಓದ್ಕೋತ ಕೂತಿದ್ದೆ. ಅವ್ರು ಹೋಗುದನ್ನ ನೋಡಿ ನಮಸ್ಕಾರ ರೀ ಮಾಮಾರ ಅಂತಂದೆ. ಅದಕ್ಕ ಚಿಮಿಕಿಸಿ ಹೋದ್ರಿ. ಮುಂದೆ ಹೋದ್ರು. ಅವಾಗ ನಾ ಏನ್ ಹೇಳಿದೆ? ನಮಸ್ಕಾರ ಪಾ ಮಲ್ಲಪ್ಪ ಮಾವ ಅಂದೆ. ಅದಕ್ಕ ಜಾಡಿಸಿ ಒದ್ದು ಮುಂದೆ ಹೋದ್ರು. ಆಮೇಲೆ ನಮಸ್ಕಾರ ಲೇ ಮಾವ ಅಂದೆ. ನೋಡ ನಮಸ್ಕಾರ ಆದ್ಮೇಲೆ ಬಂದು ನನ್ನ ಓದುತ್ತಿರುವಂತ ಪುಸ್ತಕನ್ನ
ಹುಟ್ಟು ಎಸಿತಾನ್ರಿ ಎಷ್ಟು ದುರಹಂಕಾರಿ ಇವ ಆ ಏ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಪುಸ್ತಕ ಎಸೆದು ಅಲ್ದ ನನ್ನ ಒದ್ದ ಕೆಳಗ್ ಕೆಡ್ತಾನ್ರಿ ದುರಹಂಕಾರಿ ಹುಚ್ಚ. ಏ ನಮ್ಮ ಗೌಡಿಗೆ ಹುಚ್ಚ ಅಂತೀರಿ ನೀವು ಏನ್ ಗೊತ್ತಾಕತಿಲ್ಲ ಬೀಗಿ ನಡಿಬಾರ್ದು, ಬಾಗಿ ನಡಿಬೇಕ ಅಂದ್ರ ಸಮಾಜ ಗೌರವ ಕೊಡ್ತತಿ. ನಿನ್ನಂತ ದುರಹಂಕಾರಿ ಹುಟ್ಟಿ ಅಲ್ಲ ಗೌಡ್ರಿ ದುರಂಕಾರಿ ಅಂತಾರ ಈಗ ಆಗಿದ್ದಾಗೈತಿ, ನೀವು ಏನ ಕ್ಷಮೆ ಕೇಳ್ಬೇಕ ಕೇಳ್ಬಿಡ್ರಿ. ಕ್ಷಮೆ ಅಂಕಿ ಅಂತಾರ ದುರಂಕಾರಿ ಅಂತಾರೆ. ಯಾಕಂದ್ರೆ ಜಗಳ ಇವ್ರು ಕೇಳ್ಬೇಕು. ನಾನ ಕೇಳಿ ನಿನ್ನಂಗ ದುರಹಂಕಾರದಿಂದ ಮೆರೆಯಂಗಿಲ್ಲ ನಾನ. ಕಾಲುಗಳನ್ನ ಕೊಟ್ಟದ್ದು ದೇವ್ರು ನಡೆಯುವುದಕ್ಕ ಒದಿಯುವುದಕ್ಕಲ್ಲ, ಅದ ಸದ್ಬಳಕೆ ಮಾಡ್ಕೋಬೇಕ ಎಲ್ಲಾ ಅಂಗಾಂಗಗಳದ. ತಿಳಿತ್ಯಾ? ನಾವು ಬೆಳೆದ್ ಬಂದಿದ್ದ ಹಿಂಗ, ನಾವು ಇರುದು ಹಿಂಗ. ಅವ ಅಹಂಕಾರದ ಮಾತು ಬ್ಯಾಡು. ಆ ಮಾತು ಹೆಂಗಿರ್ಬೇಕ, ಜನರ ಪ್ರೀತಿ ವಿಶ್ವಾಸ ಗಳಿಸುವಂಗ ಮಾತಾಡು. ಜನರ ಪ್ರೀತಿ ವಿಶ್ವಾಸ ಗಳಿಸ ನಿನ್ನ ತಾವ ಲೀಡರ್ ಮಾಡ್ತಾರೋ, ನಿನ್ನ ತಾವ ಲೀಡರ್ ಮಾಡ್ತಾರ ನಿನ್ನ. ಬಸವಣ್ಣವ್ರು ಏನ್ ಹೇಳಿದಾರ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲೆಯುವನಯ್ಯ. ಈ ಮಾತುಗಳನ್ನ ಕೇಳ್ಕೊ. ನಮ್ಮ ಭ್ರಮೆನ ಬಿಡಿಸ್ಕೋಬೇಕು, ನಮ್ಮ ಭ್ರಮೆನ ಬಿಡಿಸ್ಕೋಬೇಕಪ್ಪ ಮಾವ. ಮನೆಯೊಳಗೂ ಕೂಡ ಎಲ್ಲರೂ ಕೂಡ ಪ್ರೀತಿಯಿಂದ ಇರು ಮಾವ. ದೊಡ್ಡವ್ರು ಹೇಳ್ಯಾರ, ಮೊದಲು ಮನೆ ಗೆದ್ದು ಮಾರ್ ಗೆಲ್ಬೇಕಂತ ಹೇಳಿ. ಎಲ್ಲಾರು ಕೂಡ ಪ್ರೀತಿಯಿಂದ ಇರ. ಹೌದು ಕಲ್ಲಪ್ಪ, ನಿನ್ನ ಮಾತು ಕೇಳಿ ನಾ ಹೆಂಗಾಗೇನಂದ್ರ ಈಗ ಪರಿ ಕಳಿಸಿದ ಹಾವಿನಂಗ ಆಯ್ತು ನೋಡಪ್ಪ ಕಲ್ಲಪ್ಪ. DVSG ಅವ್ರು ಏನ್ ಹೇಳ್ಯಾರ ಗೊತ್ತಾನ? ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೈ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ ಪ್ರೀತಿ ವಿಶ್ವಾಸದಿಂದ ಇರಪ್ಪ. ಮಾವ ಪ್ರೀತಿ ವಿಶ್ವಾಸದಿಂದ ಇರ. ಕಲ್ಲಪ್ಪ ನೀ ನನ್ನ ಕಣ್ ತೆರೆಸಿದ್ಯೋ ಕಲ್ಲಪ್ಪ. ಅಷ್ಟ ಅಲ್ಲ ಮಾವ, ಬಹಳ ಜನ ಶರಣರು ಸಂತರು ಹುಟ್ಟಿದ ನಾಡಿದ ನಮ್ಮನ್ನ ತಿದ್ದಾಕಂತ ಹೇಳಿ ಬೇಕಾದಷ್ಟು ನಮಗ ಗೀತೆಗಳನ್ನ ಕೊಟ್ಟಾರ, ಅವ್ರ ಪುಸ್ತಕಗಳನ್ನ ಬರ್ದಾರ. ಸರ್ವಜ್ಞ ಏನ್ ಹೇಳ್ಯಾರ ಗೊತ್ತಾನೆ? ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ ಅಚ್ಚುತನಪ್ಪ ಜನಪ್ಪ, ಲೋಕದಲ್ಲಿ ನಿಶ್ಚಿಂತನೆ ಸರ್ವಜ್ಞ ಅಂತ ಹೇಳ್ಯಾನ. ಹೌದಪ್ಪ, ಇವನ್ನೆಲ್ಲ ಅರ್ಥ ಮಾಡ್ಕೊರ್ ಮಾವ. ಅಹಂಕಾರ ನಮ್ಮನ್ನ ಅವನತಿಗೆ ತಳ್ತತೋ, ಅವನತಿ ಕಡೆ ಹೊಕ್ಕೇವ್ ನಾವು. ನಾವು ಬೆಳೆಯುದಿಲ್ಲ, ಅಹಂಕಾರ ನಮ್ಮನ್ನು ಬೆಳೆಸೋದಿಲ್ಲ. ಅವನತಿಗೆ ಹೊಕ್ಕತಿ, ಕೆಳಗ್ ಬೀಳ್ತೇವೆ. ಹೌದು ಕಲ್ಲಪ್ಪ, ಹೌದು. ನೀನು ಇವತ್ತ ನನ್ನ ಕಣ್ಣು ತೆರೆಸಿದಿ. ಸಮಾಜದಾಗ ವ್ಯಕ್ತಿಗಳಿದ್ರ ನಿನ್ನಂಗಿರ್ಬೇಕು ಕಲ್ಲಪ್ಪ. ನಂದು ತಪ್ಪಾತಪ್ಪ. ಆತಮ್ಮ ಶಿವ. ನಮಸ್ಕಾರ ಸ್ನೇಹಿತರೆ, ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸ್ ತಂಡದ ವತಿಯಿಂದ ನಾವು ಇನ್ನೊಂದು ಶಾರ್ಟ್ ಮೂವಿಯನ್ನು ಮಾಡಿದ್ದೇವೆ. ಮನುಷ್ಯ ಅಹಂಕಾರದಿಂದ ಯಾರು ವರ್ತನೆ ಮಾಡ್ತಾರೆ ಅವರಿಗೆ ಉಳಿಗಾಲ ಕಡಿಮೆ ಅಂತ ಈ ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದೇವೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ, ಈ ಶಾರ್ಟ್ ಮೂವಿಯ ಅರ್ಥ ಎಲ್ಲರೂ ನೋಡಿ ಹಾರೈಸಿ ಫಾಲೋ ಮಾಡಿ. ಗೌಡ್ರು ಒಂದೆರಡು ಮಾತು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮತ್ತು ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸ್ ಈ ಚಾನಲನ್ನು ನೀವು ನಿಮ್ಮ ಮನೆ ಮಗನಂಗ ನೋಡ್ರಿ. ನೀವೆಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಡ್ರಿ. ಎಲ್ಲರೂ ನಿಮ್ಮ ಮೊಬೈಲ್ದೊಳಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಪರ್ಸ್ನಲ್ ಗ್ರೂಪ್ನೊಳಗೆ ನಮ್ಮ ಚಾನಲದ್ದು ಅಡ್ವರ್ಟೈಸ್ಮೆಂಟ್ ಹಾಕ್ರಿ. ನೀವು ನೋಡ್ರಿ, ಮತ್ತೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ರಿ. ಎಲ್ರಿಗೂ ಶುಭವಾಗಲಿ.
ಧನ್ಯವಾದಗಳು. ಹಾಗೆ ನಮ್ಮ ಮಂಜಣ್ಣ ಅವರು ಒಂದೆರಡು ಮಾತು ಹೇಳ್ತಾರೆ. ನಮಸ್ಕಾರ ಫ್ರೆಂಡ್ಸ್, ಇದು ನಾವು ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸಿಂದ ಒಂದು ಹೊಸದಾಗಿ ಸಣ್ಣ ಸ್ಟೋರಿಯನ್ನು ಮಾಡಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಮನೆ ಮಕ್ಕಳ ಥರ ಹಾರೈಸ್ಬಿಟ್ಟು ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡಿ. ಇದು ನಿಮ್ಮ ಪ್ರಯತ್ನ ಯಾವಾಗಲೂ ಇರಲಿ. ಧನ್ಯವಾದಗಳು. ಈ ಪಾತ್ರದಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಕಲ್ಲಪ್ಪಣ್ಣವರು ಒಂದೆರಡು ಮಾತಾಡ್ತಾರೆ. ನಿಮ್ಮ ಶುಭ ಹಾರೈಕೆಗಳು ಸದಾ ನಮ್ಮ ಹುಬ್ಳಿ ಸ್ಟೋರಿ ಕ್ರಿಯೇಟರ್ಸ್ ಮೇಲೆ ಇರಲಿ. ನಮಗೆಲ್ಲ ಹಾರೈಸಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿ ವಿನಂತಿ. ನಮಸ್ಕಾರ.